ದೇವರಮರಿಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಲಂಚಗುಳಿತನ. ಕುರಿ ಶೆಡ್ ಮಾಡಿಕೊಡಲು ಪಿಡಿಒ ಲಂಚ ಪಡೆದ ಆರೋಪ. ಈ ಪಂಚಾಯಿತಿಯಲ್ಲಿ ಹಣ ಕೊಡದೆ ಕೆಲಸ ಮಾಡಲ್ವಂತೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೇವರಮರಿಕುಂಟೆ ಗ್ರಾಮ ಪಂಚಾಯಿತಿ ಪಿಡಿಒ ಶಶಿಕಲಾ ಹಾಗೂ ಕಂಪ್ಯೂಟರ್ ಆಪರೇಟರ್ ಅಶೋಕ್ ವಿರುದ್ಧ ಲಂಚ ಪಡೆದ ಆರೋಪ ಕೇಳಿಬಂದಿದೆ. ಸರ್ಕಾರ ರೈತರಿಗೆ ನೆರವಾಗಲಿ ಎಂಬ ಉದ್ದೇಶದಿಂದ ನರೇಗಾ ಯೋಜನೆಯಡಿ ಕುರಿ ದನಗಳ ಶೆಡ್ ನಿರ್ಮಾಣಕ್ಕೆ ಸಹಾಯಧನವಾಗಿ ಸುಮಾರು 60,000 ರೂಪಾಯಿಗಳನ್ನು ನೀಡ್ತಾ ಇದೆ. ಆದರೆ ಈ ಶೆಡ್ಗಳ ಬಿಲ್ ಮಾಡಲು ದೇವರಮರಿಕುಂಟೆ ಪಂಚಾಯಿತಿ ಪಿಡಿಒ ಶಶಿಕಲಾ ಒಂದೊಂದು ಶೆಡ್ಗೆ 3,000 ರೂಪಾಯಿ ಲಂಚ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಮೇಡಮ್, ಒಂದ್ ಶೆಡ್ಗೆ ಇಷ್ಟು ಅಂತ ಹಣ ಕೊಟ್ರೆ ಕೆಲಸ ಮಾಡ್ತಾರೆ, ಇಲ್ಲಾಂದ್ರೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಎಲ್ಲ ಸೇರಿ ಒಂದೊಂದು ಶೆಡ್ಗೆ 3,000 ಹಣವನ್ನ ಕೊಟ್ಟಿದ್ದೇವೆ. ಹಣ ಕೊಟ್ಟು 2 ವರ್ಷ ಆದ್ರೂ ಬಿಲ್ ಮಾಡಿಕೊಟ್ಟಿಲ್ಲ. ಪದೇ ಪದೇ ಕೇಳಕ್ ಹೋದ್ರೆ ಸರ್ಕಾರದಿಂದ ಅನುದಾನ ಬಂದಿಲ್ಲ, ಅನುದಾನ ಬಂದಾಗ ಮಾಡ್ತೀವಿ, ಇಲ್ಲ ಅವಾಗತ್ತೆ ಇವಾಗತ್ತೆ ಅಂತ ಹೇಳಿ ಕಳಿಸ್ತಾರೆ. ಇನ್ನು ಹೆಚ್ಚು ಮಾತನಾಡಿದ್ರೆ ಯಾರಿಗೆ ಹೇಳ್ತೀರಾ ಹೇಳಿ ಹೋಗಿ ಅಂತ ಹೇಳ್ತಾರೆ ಎಂದು ಸ್ಥಳೀಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಪಿಡಿ ಮೇಡಮ್ಗೆ ಒಂದೊಂದು ಶೆಡ್ಡಿಗೆ ಡನಿನ್ ಶೆಡ್ಡಿಗೆ 3,000 ಕೊಟ್ಟಿದ್ವಿ. ಅಯ್ಯಮ್ಮ ಇದುವರೆಗೆ ಇದನ್ನ ಬಿಲ್ ಮಾಡಿಕೊಟ್ಟಿಲ್ಲ. ಎಷ್ಟು ವರ್ಷ ಆಯ್ತು ಅಲ್ಲ ನೀವು ದುಡ್ಡು ಕೊಟ್ಟು? 3 ವರ್ಷ ಆಯ್ತು. ಅಲ್ಲ, ಫಸ್ಟಿಗೆ ಅವರು ದುಡ್ಡು ಇಸ್ಕೊಂಬದಲ್ಲೇ ಕೆಲಸ ಮಾಡ್ಬೇಕಲ್ಲ, ನೀವು ಕೆಲಸ ಮಾಡ್ಕೊಡಿ ಅಂದಾಗ ಏನಂದ್ರು? ನಾವು ದುಡ್ಡು ಕೊಟ್ಟು ಮಾಡ್ನಪ್ಪ 3,000 ಒಂದು ಶೆಡ್ಡಿಗೆ ಅಂತ. ಮತ್ತೀಗ ದುಡ್ಡು ಕೊಟ್ಟರು ಏನು ಕೆಲಸ ಮಾಡಿಲ್ಲ. ಮತ್ತೆ ದುಡ್ಡು ಕೊಟ್ಟ ಮೇಲೆ ಹೋಗಿ ಕೇಳಿಲ್ವ ನೀವು? ಕೇಳಿದ್ವಿ, ಆಗೈತೆ ಮಾಡಿದ್ವಿ, ಎಂಟ್ರಿ ಆಗೈತೆ ಅಂತ ಹೇಳಿದ್ರು. ಮತ್ತೆ ಅಲ್ಲ, ನೀವು ಕೇಳಿದ್ರು ಕೂಡ ನೀವು ಅಷ್ಟು ದುಡ್ಡು ಕೊಟ್ಟೇ ಇದ್ರ, ಕೇಳಿದ್ರು ಕೂಡ ಮೇಲಧಿಕಾರಿಗಳಿಗೆ ಏನಾದ್ರು ನೀವು ಹೇಳಿದ್ರೆ ಹೆಂಗೆ? ಹೇಳಿಲ್ಲ. ಮತ್ತೆ ಮೇಡಮ್ ಯಾಕೆ ಹಿಂಗೆ ಎಲ್ಲ ಕೆಲಸನೂ ಹಿಂಗೇನ ದುಡ್ಡು ಇಸ್ಕೊಂಡು ಮಾಡ್ತಾರೆ? ದುಡ್ಡು ನಮ್ಮ ತಾಲೂಕ್ನಾಗ ಯಾವ ಶೆಡ್ ಆಗಿಲ್ಲಪ್ಪ, ಈಗ ಬರುತ್ತೆ ಮಾಡಿದ್ವಿ ಎಂಟ್ರಿ ಅಂತ ಹೇಳ್ತಾರೆ. ಅಲ್ಲ, ಮತ್ತೆ ಒಂದು 3-4 ಶೆಡ್ ಏನೋ ಮಾಡಿದ್ವಿ ಅಂತ ಹೇಳ್ತಾರೆ. ಈಗ 4 ಆಗಿದಾವೆ, ಇನ್ನು 5 ಅದಾವೆ. ಮತ್ತೆ ಆ 4 ಹೆಂಗದು? 4 ಎಂಟ್ರಿ ಆಗಲಿಲ್ಲ ತಗೋ ಆಗಿದಾವೆ ಅಂತ ಹೇಳ್ತಾರೆ. ಹಂಗಾರೆ ದುಡ್ಡು ನೀನು ಎಷ್ಟು ಜನಕ್ಕೆ ಕೊಡ್ಸಿದ್ರಿ, ಎಷ್ಟು ಕೊಟ್ಟಿದ್ರಿ? 4 ಜನಕ್ಕೆ 3,000 ಒಂದು ಶೆಡ್ಡಿ 3,000 12,000 ಕೊಟ್ಟಿದ್ವಿ. ಯಾರು ನೀವೇ ಕೊಟ್ಟಿದ್ದ? ನಾವು ಪಾರ್ಟಿಗಳು ಕೂಡ ಕರ್ಕೊಂಡೋಗಿ ಕೊಟ್ಟಿರೋದು. ಇನ್ನು ಬರೀ ಶೆಡ್ ಮಾತ್ರವಲ್ಲ, ಮನೆ ಬಿಲ್, ಈಸ್ವತ್ತು ಸೇರಿದಂತೆ ಸಣ್ಣ ಪುಟ್ಟ ಕೆಲಸಗಳಿಗೆ ಇಲ್ಲಿ ಮೊದಲು ಕಂಪ್ಯೂಟರ್ ಆಪರೇಟರ್ ಅಶೋಕ್ಗೆ ಹಣ ಕೊಡಬೇಕು. ಆಮೇಲೆ ಪಿಡಿಒ ಶಶಿಕಲಾ ಮೇಡಮ್ಗೂ ದುಡ್ಡು ಕೊಡಬೇಕು. ಇಲ್ಲಾಂದ್ರೆ ಅದು ಇದು ಕತೆ ಹೇಳಿ ಅಲೆದಾಡಿಸ್ತಾರೆ. ಇದುವರೆಗೂ ನಾವು ಪಂಚಾಯಿತಿಯಲ್ಲಿ ದುಡ್ಡು ಕೊಟ್ಟೆ ಕೆಲಸ ಮಾಡಿಸ್ತಿದ್ದೇವೆ. ಅಂತಹ ಅನಿವಾರ್ಯತೆಯನ್ನ ಶಶಿಕಲಾ ಮೇಡಮ್ ಸೃಷ್ಟಿ ಮಾಡಿದ್ದಾರೆ. ನಾವು ಸಾಲ ಮಾಡಿ ಅನುದಾನ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ಶೆಡ್ ಮನೆ ನಿರ್ಮಾಣ ಮಾಡಿದ್ವಿ. ಇವರು ಹಿಂಗೆ ವಿಳಂಬ ಮಾಡಿದ್ರೆ ನಾವು ಸಾಲ ಕಟ್ಟೋದು ಹೇಗೆ? ದಯವಿಟ್ಟು ಶಾಸಕ ರಘುಮೂರ್ತಿ ಸರ್ ಈ ಪಂಚಾಯಿತಿಗೆ ಈ ಶಶಿಕಲಾ ಮೇಡಮ್ ಬೇಡವೇ ಬೇಡ, ಇವರ ವರ್ಗಾವಣೆಯನ್ನ ಮಾಡಿ, ಇಲ್ಲಾಂದ್ರೆ ಸಸ್ಪೆಂಡ್ ಮಾಡಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈಗ ಏನು ಸಮಸ್ಯೆ ಆಗಿದೆ ಏನು ಸರ್? 2 ವರ್ಷ ಆಗಿದೆ ಶೆಡ್ ಮಾಡಿಸಿ ನಾವು. ಆ ಶೆಡ್ಡಿಂದು ಬಿಲ್ ಆಗಿಲ್ಲ. ನಂದು ಇನ್ನೂ 3 ಜನದ ಇದ್ದಾರೆ. ಅವ್ರ ದಿನ ನನ್ನ ಹತ್ರ ಬರೋದ್ರಾಗಿದ್ದಾರೆ. ನಾನು ಹೋಗಿ 2-3 ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಮೇಡಮ್ ಅವ್ರ ಹತ್ರ ಹೋಗಿ ಮಾತಾಡಿದ್ವಿ, ಕೇಳಿದ್ವಿ, ಅವ್ರೇನು ಹೇಳಲಿಲ್ಲ. ಒಂದು ಟೈಮ್ ಹೋದಾಗ ಅವ್ರು ಸಿಗಲಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ಸಿಕ್ಕಿದ್ರು, ಮಾತಾಡಿದ್ವಿ, ಕೇಳಿದೆ. ಇನ್ನೂ ಇಲ್ಲ ಎಂಟ್ರಿ ಮಾಡ್ತೀನಿ ಅಂತ 1 ಸರಿ ಹೇಳಿದರು. ಅದಾದಮೇಲೆ ಸರಿ ಬಿಡು ಈ ತಿಂಗಳಾಗುತ್ತಂತ ವಾಪಸ್ ಬಂದ್ವಿ. ಅದಾದಮೇಲೆ ಇನ್ನೊಂದು ಸರಿ ಹೋಗಿ ಕೇಳಿದ್ವಿ ಅವ್ರನ್ನ ಕರ್ಕೊಂಡೋಗಿ. ಅದು ಪೇಮೆಂಟ್ ಆಗಿಲ್ಲ, ಎಲ್ಲ ರೆಡಿ ಮಾಡಿದ್ವಿ, ಪೇಮೆಂಟ್ ಆಗಬೇಕು ಅಂದರು. ಒಂದು 3-4 ಟೈಮ್ ಹೋಗಿ ಕೇಳಿ ವಾಪಸ್ ಬಂದ್ವಿ. ಈಗ ಅವ್ರು ಕೇಳಿದಷ್ಟು ದುಡ್ಡನ್ನು ಕೊಟ್ಟಿದ್ವಿ, ಕೆಲಸ ಮಾಡಿಕೊಡ್ತಿಲ್ಲ ಅವರು. ಎಷ್ಟು ಕೊಟ್ಟಿದ್ರಿ ದುಡ್ಡು? ಒಂದು ಶೆಡ್ಡಿಗೆ 3,000 ರೂಪಾಯಿ ಅಂತೆ. 4 ಜನನೂ ನಾವು ಒಬ್ಬರು ಕೈಲೇ ಕೊಟ್ಟು ಕಳಿಸಿದ್ವಿ. ಜೊತೆಗೆ ಇಬ್ಬರು ಪಾರ್ಟಿನೂ ಕಳಿಸಿದ್ವಿ, ಹೋಗಿ ನೋಡ್ಕೊಂಡು ಕೊಟ್ಟು ಬಂದಿದ್ದಾರೆ. ನಾನು ಹೋಗಿರಲಿಲ್ಲ ಅವತ್ತು. ಕೇಳಿದವ್ರಿಗೆ ಕೊಟ್ಟು ಕಳಿಸಿ ಕೊಟ್ಟು ಬರ್ರಿ ಅಂತ ಹೇಳಿದ್ದೆ. ಅಂದರೆ ಈಗ ಪಿಡಿಒ ಎಲ್ಲ ಕೆಲಸ ಮಾಡೋಕ್ಕೂ ದುಡ್ಡು ಇಸ್ಕೊಂತಾರೆ, ಎಲ್ಲ ಕೆಲಸಕ್ಕೂ ದುಡ್ಡು ತಗೊಂತಾರೆ. ದುಡ್ಡು ತಗೊಳ್ಳಿ ಬೇಡ ಅಂತ ಹೇಳ್ತಿಲ್ಲ. ದುಡ್ಡು ತೊಗೊಂಡ್ಮೇಲೆ ಕೆಲಸ ಮಾಡ್ಕೊಡ್ಬೇಕು ತಾನೆ ನಮ್ಗೆ. ಅವರು ಮಾಡ್ಕೊಡ್ತಾ ಇಲ್ಲ. ಅಲ್ಲ, ನೀವು ದುಡ್ಡವ್ರು ವಾಪಸ್ ಕೊಡ್ಬೇಕಾ? ಈಗ ಕೇಳಿದ್ವಿ, ದುಡ್ಡು ಕೇಳೋಕೆ. ಈಗ ನಾನು ಕೊಟ್ಟಿಲ್ಲ, ಬೇರೆ ಕೊಟ್ಟಿದ್ರೆ ಅವ್ರನ್ನ ಕರ್ಕೊಂಡೋಗಿ ಕೇಳ್ಬೇಕಂತ ಇವತ್ತು ನಾಳೆ ಹೋಗೋಣ ಅಂತ ಸುಮ್ಮನಾದ್ವಿ. ಅವ್ರು ಬಂದಿಲ್ಲ, ನಿನ್ನೆ ಹೋಗಿದ್ವಿ. ಇವತ್ತು ಹೋಗ್ಬೇಕಿತ್ತು, ಇವತ್ತು ಬಂದಿಲ್ಲ ಪಿಡಿಒ ಅಂದರು. ಸುಮ್ಮನಾಗಿದ್ವಿ. ಹೋಗ್ಬೇಕು, ಇನ್ನೊಂದು ಸರಿ ಹೋಗ್ತೀವಿ. ಈಗ ನಿಮ್ಮದು ಅಂದರೆ ಫೈನಲ್ ಏನಾಗಬೇಕು? ಅದು ಕೆಲಸ ಮಾಡಿಕೊಡ್ಬೇಕಿಲ್ಲ, ದುಡ್ಡು ವಾಪಸ್ ಕೊಡ್ಬೇಕಿಲ್ಲ. ಪೂರ್ತಿ ಅದರ ದುಡ್ಡು ಅವರೇ ಕಟ್ಕೊಡ್ಬೇಕು ನಮಗೆ. ಶೆಡ್ಡಿನ ದುಡ್ಡು ಎಲ್ಲನೂ ಸಾಲ ಮಾಡಿ ತಂದು ಮಾಡಿದ್ದೀವಿ. ಇನ್ನೂ ಇಷ್ಟು ಭಾಳ ಬೇರೆ ಅವರೆಲ್ಲರೂ ಇದ್ದಾರೆ, ಅವ್ರನ್ನೆಲ್ಲರನ್ನೂ ಕೇಳ್ರಿ. ಅವರು ಅಮೌಂಟ್ ಕೊಟ್ಟಿದ್ದಾರೆ, ಆದರೂ ಅವ್ರು ಕೆಲಸ ಮಾಡಿಕೊಡಲಿಲ್ಲ. ಅವ್ರ ದಿನ ನನ್ನ ಹತ್ರ ಬರ್ತಿದ್ದಾರೆ, ಪಂಚಾಯತಿ ಹತ್ರ ಅವರು ಹೋಗಿ ಕೇಳಿದ್ದಾರೆ, ಅವ್ರಿಗೂ ಏನು ರೆಸ್ಪಾನ್ಸ್ ಮಾಡಿಲ್ಲ. ಇಷ್ಟೆಲ್ಲ ಮಾಡ್ತಿದ್ದಾರೆ.
ಒಟ್ನಲ್ಲಿ ಪಂಚಾಯಿತಿಯಲ್ಲಿರುವ ಪಿಡಿಒ ಸೇರಿದಂತೆ ಸಿಬ್ಬಂದಿಗಳು ಸಾಮಾನ್ಯ ಜನರಿಗೆ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಉಚಿತವಾಗಿ ನೀಡಬೇಕು. ಆದರೆ ಪಂಚಾಯಿತಿಯಲ್ಲಿ ಉಚಿತವಾಗಿ ಕೆಲಸ ಮಾಡಿ ಅಂದ್ರೆ ಕೆಲಸ ವಿಳಂಬ ಆಗುವುದು ಖಚಿತ ಎಂಬಂತಾಗಿದೆ. ಏನಾದರೂ ಶಾಸಕ ರಘುಮೂರ್ತಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯರಿಗೆ ತಲೆನೋವಾಗಿರುವ ಪಿಡಿಒ ಶಶಿಕಲಾ ಮೇಡಂ ವಿರುದ್ಧ ಕ್ರಮ ಕೈಗೊಂಡು ಜನರಿಗೆ ಒಳ್ಳೆ ಸೇವೆ ನೀಡುವಂತೆ ಅಧಿಕಾರಿಗಳನ್ನ ನೇಮಿಸಲಿ ಅನ್ನೋದು ದೇವರಮರಿಕುಂಟೆ ಜನರ ಆಶಯವಾಗಿದೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.